ನಮಸ್ಕಾರ ಮಕ್ಕಳೇ, ಇದು 5ನೇ ತರಗತಿ ಭಾಗ 2 ಗಣಿತ ಕನ್ನಡ ಮಾಧ್ಯಮ ಅಧ್ಯಾಯ 7 ಕಾಲ. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 7.4ರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 6:15 AM ಅಂದರೆ ಬೆಳಿಗ್ಗೆ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 2:15 PM ಅಂದರೆ ಮಧ್ಯಾಹ್ನ, PM ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ PM ಆಗುತ್ತೆ ಗೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಅಂದರೆ 6:15ಕ್ಕೆ ಒಳಕ್ಕೆ ಹೋದ, 2:15ಕ್ಕೆ ಹೊರಗೆ ಬಂದ, ಅಲ್ಲಿವರೆಗೆ ಎಷ್ಟು ಟೈಮು ಆಯಿತು ಅನ್ನೋದನ್ನು ಎಕ್ಸೈಜ್ನಲ್ಲಿ ನೋಡೋಣ. ಅದನ್ನು ಬರೆಯೋಣ. ಮೊದಲೇ ಕಾರ್ಖಾನೆ ಒಳಗೆ ಹೋದ ಸಮಯ. ಇದು ಈ ಲೆಕ್ಕ ಬರೀ ಸಂಖ್ಯೆಗಳು ಒಳಗೊಂಡಿರ್ತಕ್ಕಂಥ ಲೆಕ್ಕ ಅಲ್ಲ, ಇದೊಂದು ಸಮಸ್ಯಾತ್ಮಕ ಲೆಕ್ಕ ಆಗಿರೋದ್ರಿಂದ ಈ ರೀತಿ ಅಕ್ಷರಗಳಲ್ಲೂ ಕೂಡ ಬರೀಬೇಕು. ಕಾರ್ಖಾನೆ ಒಳಗೆ ಹೋದ ಸಮಯ ಇಷ್ಟಕ್ಕೆ 6:15 ಬೆಳಿಗ್ಗೆ AM ಹೋದ. ಮುಗಿಸಿ ಹೊರಬಂದ ಸಮಯ ಅಂದರೆ ಕೆಲಸ ಮುಗಿಸಿ ಹೊರಬಂದ ಸಮಯ 2:15 PM. ಈಗ ಕೆಲಸ ಮಾಡಿದ ಅವಧಿ ಎಷ್ಟು? ಈಗ 6:15ರಿಂದ ಲೆಕ್ಕ ಹಾಕ್ರಿ. 7:15, 8:15, 9:15, 10:15, 11:15, 12:15 ಅಂದರೆ ಅಲ್ಲಿಗೆ 12 ಗಂಟೆಗೆ 6 ಗಂಟೆ ಆದವು. ಆಮೇಲೆ 12 ಗಂಟೆ ಆದಮೇಲೆ 1, 2, 2:15 ಸೇಮ್ ಇದೆ. ನಿಮಿಷಗಳು ಸೇಮ್ ಇರೋದ್ರಿಂದ 2ರವರೆಗೆ 8 ಗಂಟೆಗಳಾಗ್ತವೆ. ಕೆಲಸ ಮಾಡಿದ ಅವಧಿ 8 ಗಂಟೆಗಳು. ನೆಕ್ಸ್ಟ್ ಎರಡನೇದು, ಒಂದು ಶಾಲೆಯು ಅರ್ಧ ವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ಮುಚ್ಚಿತು. ರಜೆಯ ನಂತರ ಮತ್ತೆ ಅಕ್ಟೋಬರ್ 31ರಂದು ತೆರೆಯಿತು. ಹಾಗಾದರೆ ಅರ್ಧ ವಾರ್ಷಿಕ ರಜೆಯ ದಿನಗಳು ಎಷ್ಟು? ಅಂದರೆ ನಡುವೆ ಬಿಡ್ತಾರಲ್ಲ ದಸರಾ ರಜೆ, ಅಕ್ಟೋಬರ್ 3ರಂದು ಮುಚ್ಚಿತು. ಅಂದರೆ 3ನೇ ತಾರೀಕುವರೆಗೂ ಶಾಲೆ ನಡೆದಿದೆ. 4ನೇ ತಾರೀಕಿಂದ ರಜೆ, 4ನೇ ತಾರೀಕಿಂದ ರಜೆ, 4ನೇ ತಾರೀಕಿಂದ ಮತ್ತು 31ಕ್ಕೆ ಶಾಲೆ ತೆರೆದಿದೆ. ಅಂದರೆ 30ನೇ ತಾರೀಕುವರೆಗೂ. ಈಗ 4ನೇ ತಾರೀಕಿಂದ 10ನೇ ತಾರೀಕುವರೆಗೆ ಎಷ್ಟಾಗ್ತವೆ? 4, 5, 6, 7, 8, 9, 10 ಅಂದರೆ 4 ಲೆಕ್ಕ ಹಾಕ್ಬೇಕು. 1, 2, 3, 4, 5, 6, 7 ಅಲ್ಲಲ್ಲ 4ರಿಂದ ಲೆಕ್ಕ ಹಾಕ್ಬೇಕು. 4, 5, 6, 7, 8, 9, 10 ಅಂದರೆ 7 ದಿನಗಳು 10ನೇ ತಾರೀಕುವರೆಗೆ. ಆಮೇಲೆ 10ನೇ ತಾರೀಕಿಂದ 20ನೇ ತಾರೀಕುವರೆಗೆ 10 ದಿನ, 20ನೇ ತಾರೀಕಿಂದ 30ನೇ ತಾರೀಕುವರೆಗೆ 10 ದಿನ, ಒಟ್ಟು 27 ದಿನಗಳಾಗ್ತವೆ. ಅದನ್ನು ಬರೆಯೋಣ. ಶಾಲೆ ಮುಚ್ಚಿದ ದಿನಾಂಕ ಅಕ್ಟೋಬರ್ 3, ತೆರೆದ ದಿನಾಂಕ 31 ಅಂದರೆ ಅರ್ಧವಾರ್ಷಿಕ ರಜೆ ದಿನಗಳು 4ನೇ ತಾರೀಕಿನಿಂದ 30ನೇ ತಾರೀಕುವರೆಗೆ. ಟೋಟಲ್ ಎಷ್ಟು? 27 ದಿನಗಳು. ಇದು ಲೆಕ್ಕ ಹಾಕ್ಬೋದು ನೀವು. ಇಲ್ಲಿ 20ರಿಂದ 30 10 ದಿನ ಆದರೆ 10ರಿಂದ 20 10 ದಿನ, 20 ದಿನ ಆಗುತ್ತೆ. 4ರಿಂದ 10 7 ದಿನ ಆಗುತ್ತೆ, 27 ದಿನ. ನೆಕ್ಸ್ಟ್ 3ನೇ ಲೆಕ್ಕ, ಒಂದು ಶಾಲೆಯು ಶನಿವಾರದಂದು 8 AM ಅಂದರೆ ಬೆಳಿಗ್ಗೆಗೆ ಪ್ರಾರಂಭಗೊಂಡು 12:30 PM ಅಂದರೆ ಮಧ್ಯಾಹ್ನ 12ವರೆಗೆ ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಅಂದು ಶಾಲೆಯು ನಡೆದ ಒಟ್ಟು ಅವಧಿ ಎಷ್ಟು? ಅಂದರೆ ಶನಿವಾರ 8 ಗಂಟೆಗೆ ಪ್ರಾರಂಭ ಆಗಿದೆ. ಶಾಲೆ ಪ್ರಾರಂಭ 8 ಗಂಟೆಗೆ, ಮುಕ್ತಾಯ 12:30 ಅಂದರೆ ಮಧ್ಯಾಹ್ನ 12:30. ಒಟ್ಟು ಶಾಲೆ ನಡೆದ ಅವಧಿ ಎಷ್ಟು? 8 ಆದಮೇಲೆ 9, 10, 11, 12 4 ಗಂಟೆ ಆಯಿತು. ಇನ್ನು ಮೇಲೆ ಅರ್ಧ ಗಂಟೆ 4:15 ಗಂಟೆ, 4:15 ಗಂಟೆ ಶಾಲೆ ನಡೆದಿದೆ. ನೆಕ್ಸ್ಟ್ 4ನೇದು, ಶ್ಯಾಮನು 9 AM ಅಂದರೆ ಬೆಳಿಗ್ಗೆ ಕಚೇರಿಗೆ ಬರುತ್ತಾನೆ. ಬೆಳಿಗ್ಗೆ 9 ಗಂಟೆಗೆ ಕಚೇರಿಗೆ ಬಂದ ಶ್ಯಾಮ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? ಇಲ್ಲಿ 4ನೇ ಪ್ರಶ್ನೆಗೆ ನಾವು ಏನು ಬರ್ಕೊಳ್ಳೋಣ? ಮೊದಲೇ ಕಚೇರಿಗೆ ಅವನು ಶ್ಯಾಮ ಬಂದ ಸಮಯ ಎಷ್ಟು? 9 ಗಂಟೆಗೆ ಬಂದ ಬೆಳಿಗ್ಗೆ. AM ಅಂದರೆ ಬೆಳಿಗ್ಗೆ. 8 ಗಂಟೆಗಳ ಕಾಲ ಕೆಲಸ ಮಾಡ್ದ. ಆವಾಗ ಸಂಜೆ ಕಚೇರಿ ಬಿಟ್ಟ ವೇಳೆ ಎಷ್ಟು? 5 PM. ಸಂಜೆ 5 ಗಂಟೆಗೆ ಅವನು ಕಚೇರಿ ಬಿಟ್ಟ. 8 ಗಂಟೆ ಅಂದರೆ ಹೆಂಗೆ ಲೆಕ್ಕ ಹಾಕೋದು? ಬೆಳಿಗ್ಗೆ 9 ಗಂಟೆಗೆ ಬಂದ,
10, 11, 12, 12 ಆದಮೇಲೆ 1, 2, 3, 4, 5, 8 ಗಂಟೆ ನೋಡ್ರಿ. ಇಲ್ಲಿ 5, ಇಲ್ಲಿ 3, 8 ಗಂಟೆ ಅವನು ಕೆಲಸ ಮಾಡ್ದ. ಹಂಗಾಗಿ 5 ಗಂಟೆಗೆ ಅವನು ಹೊರಗೆ ಹೋದ. ನೆಕ್ಸ್ಟ್ 5ನೇ ಲೆಕ್ಕ, ಫಾತಿಮಾಳು ಶಾಲೆಯಲ್ಲಿ 5 ಗಂಟೆ 10 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಹಾಗಾದರೆ ಈ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಎಷ್ಟು? ಅಂದರೆ ಶಾಲೆಯಲ್ಲಿ 5 ಗಂಟೆ 10 ನಿಮಿಷ, ಮನೆಯಲ್ಲಿ 2 ಗಂಟೆ 50 ನಿಮಿಷ ಟೋಟಲ್ ಮಾಡಬೇಕು. ಒಟ್ಟು ಟೋಟಲ್ ಮಾಡಬೇಕು. ಅಲ್ಲಿ ಬರ್ಕೋಬೇಕಿಲ್ಲಿ ಶಾಲೆಯಲ್ಲಿನ ಅಭ್ಯಾಸದ ಅವಧಿ 5 ಗಂಟೆ 10 ನಿಮಿಷ, ಮನೆಯಲ್ಲಿನ ಅಭ್ಯಾಸದ ಅವಧಿ 2 ಗಂಟೆ 50 ನಿಮಿಷ. ಕೂಡೋಣ. 50 1 10 60 ನಿಮಿಷ ಆಯಿತು. 5 2 7 ಗಂಟೆ ಆಯಿತು. ಒಟ್ಟು ಅಭ್ಯಾಸ ಅವಧಿ 7 ಗಂಟೆ 60 ನಿಮಿಷ. 60 ನಿಮಿಷಕ್ಕೆ 1 ಗಂಟೆ ಆಗಿರೋದ್ರಿಂದ 1 ಗಂಟೆ 7 ಗಂಟೆ ಟೋಟಲ್ 8 ಗಂಟೆ ಆಗುತ್ತೆ. ನಿಮಿಷ ತೆಗೆದುಬಿಡೋಣ. 8 ಗಂಟೆಗಳು. ಒಟ್ಟು 8 ಗಂಟೆಗಳು ಅವಳು ಆ ದಿನ ಅಭ್ಯಾಸ ಮಾಡಿದ್ಲು. ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ, ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾನೆ. 10 ಅಂದರೆ ಅಕ್ಟೋಬರ್ ದಸರಾ ರಜೆ 3ನೇ ತಾರೀಕಿಂದ 15 ದಿನ ಅವನು ಕಳೀತಾನೆ. ಹಾಗಾದರೆ ಅವನು ಯಾವ ದಿನಾಂಕದಂದು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ? ಅಂದರೆ ಚಿಕ್ಕಪ್ಪನ ಮನೆಗೆ ಹೋಗಿ 15 ದಿವಸ ಅವನು ಇದ್ದ 3ನೇ ತಾರೀಕಿನಿಂದ. 3/10/2011ರಿಂದ 15 ದಿನಗಳು ಅಂದರೆ 17ನೇ ತಾರೀಕುವರೆಗೂ ಅವನು ಚಿಕ್ಕಪ್ಪನ ಮನೆಯಲ್ಲಿ ರಜಾ ಕಳೆದು 18ನೇ ತಾರೀಕು ಅವನು ಚಿಕ್ಕಪ್ಪನ ಮನೆಯಿಂದ ಹೊರಡ್ತಾನೆ. ಅಂದರೆ ನಾವು 15 ದಿನ 3ನೇ ತಾರೀಕಿಂದ ಲೆಕ್ಕ ಹಾಕ್ಬೇಕು. 15 ದಿನ 3 ಆದಮೇಲೆ 3 ಲೆಕ್ಕ ಹಾಕ್ಕೋಬೇಕು. 3, 4, 5, 6, 7, 8, 9, 10, 11, 12, 13, 14, 15, 16, 17 ಅಂದರೆ 17ನೇ ತಾರೀಕುವರೆಗೂ ಅಲ್ಲಿ ಇದ್ದಾನೆ. ನೆಕ್ಸ್ಟ್ 18ನೇ ತಾರೀಕು ಅವನು ಚಿಕ್ಕಪ್ಪನ ಮನೆಯಿಂದ ಹೊರಟಿದ್ದಾನೆ. ಇಲ್ಲಿಗೆ ಮಕ್ಕಳೇ ಅಭ್ಯಾಸ 7.4 ಮುಗೀತು. ಇದು ನಿಮಗೆ ಈ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ಲೆಕ್ಕಗಳು ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮಕ್ಕಳೇ.